ಕೈ ಬಿಡಿ ಸರ್. ನೀವು ಸ್ಟ್ರೈಟ್ ಆಗಿ 90 ಡಿಗ್ರಿ ನಿಂತಿದ್ದೀರಾ, ಈ ತರ ಸ್ಟ್ರೈಟ್ ಇದೆಯಲ್ಲ. ನಾನು 90 ಡಿಗ್ರಿನಲ್ಲೇ ಕೆಳಗಡೆಗೆ ನಿಮ್ಗೆ ಪ್ರೆಸರ್ನ ಈಗ ಅಪ್ಲೈ ಮಾಡ್ತೀನಿ ಸರ್. ನೀವು ಬಿಗಿಯಾಗಿ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ನನ್ನ ಕೈ ಹಿಡ್ಕೊಳ್ಳಿ. ನಾನು ಎಷ್ಟು ಪ್ರೆಸರ್ನ ಅಪ್ಲೈ ಮಾಡಿದಾಗ ನಿಮ್ ದೇಹ ಬೆಂಡ್ ಆಗುತ್ತೆ ಅಂತ ಚೆಕ್ ಮಾಡಿ ಸರ್, ಜನರಲ್ ಆಗಿ. ಓಕೆನಾ? 1 2 3 ಇಷ್ಟು ಪ್ರೆಸರ್ಗೆ ನೀವು ಬೆಂಡ್ ಆಗ್ತೀರಿ. ಓಕೆನಾ? ನೀವು ಬಿಗಿಯಾಗಿ ನಿಂತ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಾನು ಎಷ್ಟು ಪ್ರೆಸರ್ ಅಪ್ಲೈ ಮಾಡಿದ್ರೆ ನಿಮ್ ದೇಹ ಜನರಲ್ ಬೆಂಡ್ ಆಗುತ್ತೆ ಗೊತ್ತು. ಸೈಡ್ಗೆ ಎಳ್ಕೋಬಾರ್ದು, 90 ಡಿಗ್ರಿ ನಿಂತ್ಕೊಳ್ತು. ಓಕೆ? 1 2 3 ಇಷ್ಟು ಪ್ರೆಸರ್ಗೆ ಬೆಂಡ್ ಆಗ್ಬಿಡ್ತೀವಿ. ಯಾರಾದ್ರೂ ಅಷ್ಟೇ 10-15 ವರ್ಷದ ಮಕ್ಕಳು ಹೇಳೋದು ಇದಕ್ಕಿಂತ ಫಾಸ್ಟ್ ಬೆಂಡ್ ಆಗ್ಬಿಡ್ತಾರೆ ಸರ್. ನೀವು ಸ್ವಲ್ಪ ಆರೋಗ್ಯ ಕಾಪಾಡ್ಕೊಂಡು ಬಂದಿದ್ದೀರಾ. ಸ್ವಲ್ಪ ಅದನ್ನ ಮೇಂಟೈನ್ ಮಾಡಿರೋದ್ರಿಂದ ಸರ್ ಒಂದು 10-20 ಸರಿ ಕೈನ ಎರಡೂ ಕೈನ ಹಿಂಗ್ ಮಾಡಿ ಹೆಂಗ್ ಬೇಕಾದ್ರೂ ಮಾಡಿ. ಕೆಳಗಡೆ ಫ್ರೀಯಾಗೆ ಬಿಟ್ಕೊಂಡು ಮಾಡಿದ್ದು ಅಂತ ಇಲ್ಲ. ಇದೇನ್ ಮಾಡುತ್ತೆ ನಿಯೋಡೈಮಿಯಾ ಮ್ಯಾಗ್ನೆಟ್ ಅಂದ್ರೆ ಸರ್, ಈಗ ನೋಡಕ್ಕೆ ಯಾವ್ದೊಂದು ಪಟ್ಟಿ ಅನ್ನೋ ತರ ಫೀಲ್ ಆಗುತ್ತೆ ಜನರಲ್ ನಾವು ಹೇಳಿದಾಗ. ನಾವು ಇಲ್ಲಿ ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಆನ್ ಆಗುತ್ತಲ್ವಾ, ಅಷ್ಟು ಫಾಸ್ಟ್ ಆಗಿ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಆಕ್ಸಿಜನ್ ಸಪ್ಲೈ ಆಗುತ್ತೆ. ಇದೆರಡೂ ಸಪ್ಲೈ ಆದಾಗ ನಮ್ಗೆ ಏನಾಗುತ್ತೆ, ಈಗ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್ ಅಲ್ಲಿ ಬಾಡಿ ವಾರ್ಮ್ ಅಪ್ ಆದಾಗ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಸ್ಪ್ರಿಂಗ್ ಆಕ್ಟಿವಿಟೀಸ್ ಆಗುತ್ತೆ ಬಾಡಿ. ಸೇಮ್ ಇದರಲ್ಲಿ ನಮ್ಮ ದೇಹದಲ್ಲಿ ಆಟೋಮೆಟಿಕಲಿ ಪ್ರತಿ ಜೀವಕೋಶನೂ ಆಕ್ಟಿವ್ ಆಗುತ್ತೆ ಸರ್. ನಿಮ್ಗೆ ಫ್ರೀ ಆಗಿದಾಗ ಅಬ್ಸರ್ವ್ ಮಾಡೋದ್ರ ಕಟ್ಕೊಂಡು ರಕ್ತ ಪರಿಚಲನೆ ಆಗ್ತಕ್ಕಂಥ ಫೀಲು ಗೊತ್ತಾಗುತ್ತೆ, ಎಷ್ಟು ಮಟ್ಟಿಗೆ ವರ್ಕ್ ಆಗ್ತದೆ ಅಂತ. ಸಾಕು ಸರ್, ನಿಂತಿದೆ ಸರ್. ಈಗ ಎರಡು ಕಾಲನ್ನ ಕೂಡಿಸ್ಕೊಳ್ಳಿ, ಸ್ಟ್ರೈಟ್ ಆಗಿ ನಿಂತಿರಿ. ನಾವು 1 2 3 ಅಂದಾಗ ಪ್ರೆಸರ್ ಅಪ್ಲೈ ಮಾಡ್ತೀನಿ. ನೀವು ಬಿಗಿಯಾಗಿ ಹೋಲ್ಡ್ ಮಾಡಿ ಸರ್ ನಮ್ಮ ಕೈನ. ನೀವು ಬಿಗಿಯಾಗಿ ನಿಂತ್ಕೊಳ್ಳಿ. ನಾನು ಎಷ್ಟು ಪ್ರೆಸರ್ ಹಾಕಿದ್ರೆ ನಿಮ್ ದೇಹ ಬೆಂಡ್ ಆಗುತ್ತೆ ಚೆಕ್ ಮಾಡಿ ಸರ್. 1 2 3 ನನ್ನ ಜೊತೆ ಇನ್ನೊಬ್ಬನ ಸೇರಿಸ್ಕೊಂಡು ನಿಮ್ಮ ಅಲ್ಲಾಡ್ಸಕ್ಕಾಗಲ್ಲ. ಅಷ್ಟು ಇದನ್ನ ತೆಗೆದ್ರು ಕೂಡ ಅಷ್ಟೇ ಸ್ಟ್ರೆಂತ್ ಇರುತ್ತೆ. ಯಾವಾಗ ಪವರ್ ಕಡಿಮೆ ಆಗುತ್ತೆ ತೋರಿಸ್ಕೊಡ್ತೀನಿ ನಿಮ್ಗೆ. ಈಗ ಇದನ್ನ ತೆಗ್ದಿದ್ದೀನಿ ಸರ್. ನಿಯೋಡೈಮಿಯಾ ಮ್ಯಾಗ್ನೆಟ್ ಜಸ್ಟ್ ನನ್ನ ದೇಹಕ್ಕೆ ಟಚ್ ಆಗಿತ್ತು. ಟಚ್ ಆದ ತಕ್ಷಣ ಅಷ್ಟು ಎನರ್ಜಿ ನಮ್ಮ ಬಾಡಿಲಿ ಇರುತ್ತೆ. ಕೆಲವು ಎಂತೆಂಥ ಪ್ರಾಬ್ಲಮ್ಗಳು ಗುಣ ಆಗ್ತದೆಲ್ಲ ವಿಡಿಯೋಗಳು ಕಳಿಸ್ತೀವಿ ನೋಡಿ, ನೀವು ವಿತ್ ರಿಪೋರ್ಟ್ಗಳು ಸಿಗುತ್ತೆ ಅವ್ರದ್ದು. ಈಗಲೂ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ ಸರ್, ಹಿಡ್ಕೊಳ್ಳಿ ನಮ್ಮ ಕೈನ. ಈಗಲೂ ನಿಮ್ಮನ್ನ ಅಲ್ಲಾಡ್ಸಕ್ಕಾಗಲ್ಲ ಸರ್. ನಾನು 1 2 3 ಪವರ್ ಇರುತ್ತೆ ಸರ್. ನಿಮ್ಮ ಮೊಬೈಲ್ ಓಪನ್ ಮಾಡಿ ಸರ್, ನೆಟ್ ಆನ್ ಮಾಡಿ ಸರ್. ರೇಡಿಯೇಷನ್ ಎಷ್ಟು ಎಫೆಕ್ಟ್ ಮಾಡುತ್ತೆ ಸರ್ ಒಂದು ಮನುಷ್ಯನಿಗೆ ಅಂದ್ರೆ, ಇಲ್ಲಿ ಯಾವ್ದಾದ್ರು ತೊಂದರೆ ಅವ್ರು ವಿಡಿಯೋ ಮಾಡ್ತಾ ಇದ್ದಾರೆ ಸರ್. ರೇಡಿಯೇಷನ್ ಮನುಷ್ಯನಿಗೆ ಎಷ್ಟು ಎಫೆಕ್ಟ್ ಮಾಡ್ತಾ ಇದೆ ಅಂದ್ರೆ, 2G 3G ಎಲ್ಲ ಬಂದಾಗ ಗುಬ್ಬಚ್ಚಿಗಳೆಲ್ಲ ಕಡಿಮೆ. ಈ 5G ಬಂದಾಗ ಕಾಗೆಗಳು ಕೂಡ ಕಡಿಮೆ ಆಗ್ತದೆ. ಮನುಷ್ಯನಿಗೆ ಎಷ್ಟು ಎಫೆಕ್ಟ್ ಮಾಡ್ತಾ ಇದೆ ಅಂದ್ರೆ, ನೀವು ಕಂಟಿನ್ಯೂ ಏನೋ ಎಮರ್ಜೆನ್ಸಿ ವರ್ಕ್ ಇದ್ದು ಮೊಬೈಲಲ್ಲಿ 2-3 ಗಂಟೆ ಟೈಮ್ ಕೆಲಸ ಮಾಡಿದ್ರೆ ನಿಮ್ಗೆ ಒಂದು ಅಕ್ಷರ ಅಷ್ಟು ದೂರ ಕಾಣೋದಿರುತ್ತೆ, ನಿಮ್ಗೆ ಬ್ಲರ್ ಆಗ್ಬಿಡುತ್ತೆ. ಆಮೇಲೆ ಗಿಡ ಮರಗಳನ್ನ ನೋಡಿ ಹಸಿರೆಲ್ಲ ನೋಡಿದ್ರೆ ಒಂದು ಅರ್ಧ ಗಂಟೆಗೆ ಒಂದೊಂದು ಕಣ್ಣು ಚೆನ್ನಾಗಿ ಕಾಣ್ತಾ ಇತ್ತಪ್ಪ ಅನ್ನೋ ಫೀಲ್ ಬರುತ್ತೆ. ತುಂಬಾ ಜನಕ್ಕೆ ರೇಡಿಯೇಷನ್ ಎಫೆಕ್ಟ್ ಆಗ್ತದೆ, ಅದರಲ್ಲೂ ಸಣ್ಣ ಮಕ್ಕಳಿಗಂತೂ ತುಂಬಾನೇ ಎಫೆಕ್ಟ್ ಆಗ್ತದೆ. ಈಗ ನಿಮ್ ದೇಹಕ್ಕೆ ರೇಡಿಯೇಷನ್ ಟಚ್ ಆಯ್ತಲ್ವಾ, ಈಗ ನಿಂತ್ಕೊಳ್ಳಿ ಸರ್. ನೀವು ಎಷ್ಟು ತಾಕತ್ತಿದ್ರು ನೆಟ್ಟು ನಿಂತ್ಕೋಬಹುದು ಸರ್. ಇಟ್ಕೊಳ್ಳಿ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ನಿಮ್ಗೆ ಎಷ್ಟು ಸಾಮರ್ಥ್ಯ ಇದ್ರು ನೆಟ್ಟು ನಿಂತ್ಕೋಬಹುದು ಸರ್. 1 2 3 ಬೆಂಡ್ ಆಗುತ್ತೆ. ಈಗ ಅದೇ ಮೊಬೈಲ್ ನೀವು ಕೈಯಲ್ಲೇ ಹಿಡ್ಕೊಳ್ಳಿ. ಈ ಮ್ಯಾಗ್ನೆಟಿಕ್ ಎನರ್ಜಿ ನಿಮ್ ದೇಹಕ್ಕೆ ಕೊಟ್ರೆ ರೇಡಿಯೇಷನ್ ಇಂದ ಯಾವುದೇ ತರ ಎಫೆಕ್ಟ್ ಆಗದಂಗೆ ಒಬ್ಬ ಮನುಷ್ಯನ ಸೇಫ್ ಮಾಡ್ಬೋದು ಸರ್. ನೀವು ಮೊಬೈಲ್ ಯೂಸ್ ಮಾಡ್ತಿರೋ, ಲ್ಯಾಪ್ಟಾಪ್ ಯೂಸ್ ಮಾಡ್ತಿರೋ, ಅಥವಾ ಹೊರಗಡೆ ನೇಚರ್ ಇರ್ತಕ್ಕಂಥ ರೇಡಿಯೇಷನ್ ಇರ್ಬೋದು, ಆ ರೇಡಿಯೇಷನ್ ಮ್ಯಾಗ್ನೆಟಿಕ್ ಎನರ್ಜಿ ಇದ್ರೆ ಯಾವುದೇ ತರ ಎಫೆಕ್ಟ್ ಮಾಡಲ್ಲ ನಮ್ಗೆ. ಇವಾಗ ನಮ್ಗೆ ನ್ಯಾಚುರಲ್ ಆಗಿ ಮ್ಯಾಗ್ನೆಟಿಕ್ ಎನರ್ಜಿನ ಕಳ್ಕೊಂಡಿದ್ದೀವಿ. ಒಂದು 10-20 ಸರಿ ಈ ತರ ಮಾಡಿ. ಇವಾಗ ಅದೇ ಮೊಬೈಲು ರೇಡಿಯೇಷನ್ ಇರೋದನ್ನ ಕೈಯಲ್ಲೇ ಇಟ್ಕೊಳ್ಳಿ ಸರ್. ಸಾಕು, 20 ಸರಿ ಮಾಡಿರ್ತೀವಿ. ಈಗ ಮೊಬೈಲ್ ತಗೊಳ್ಳಿ ಸರ್, ಆ ಕೈಯಲ್ಲಿ ಇಟ್ಕೊಳ್ಳಿ. ನೆಟ್ ಆನ್ ಮಾಡಿದಿರಲ್ವಾ, ಈಗ ರೇಡಿಯೇಷನ್ನೇ ನೀವು ಕೈಯಲ್ಲಿ ಇಟ್ಕೊಂಡಿದ್ದೀರಿ. ಮ್ಯಾಗ್ನೆಟಿಕ್ ಎನರ್ಜಿ ಇದೆ. ಈ ರೇಡಿಯೇಷನ್ ಇಂದ ನಿಮ್ ದೇಹಕ್ಕೆ ಯಾವುದೇ ತರ ತೊಂದರೆ ಆಗದಂಗೆ ಸ್ಟ್ರೆಂತ್ ನ ಕಾಪಾಡುತ್ತೆ. ಈಗ ನಿಂತ್ಕೊಳ್ಳಿ ಸರ್, ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ನಾವು 1 2 3 ಅಂದಾಗ ಪ್ರೆಸ್ ಮಾಡ್ತೀವಿ. 1 2 3 ಅತಿ ಫುಲ್ ಆಗಿ ಹಾಕಿದ್ರೆ ನಿಮ್ಮ ಇದು ಪ್ರಾಡಕ್ಟ್ ವ್ಯಾಲ್ಯೂಸ್ ಬಹಳ ಅದ್ಭುತವಾದಂತ ಸರ್. ನೀವು ಏನಾದ್ರು 1000 ದಿನ ಪ್ರಾಡಕ್ಟ್ ಕೊಟ್ರೆ ಇಡೀ ಕುಟುಂಬ ಅನ್ನ ಹಾಕಿ ನಿಲ್ಸುತ್ತೆ.
ಹೌದು ಯಾಕಂದ್ರೆ ನನ್ನ 30 ವರ್ಷದ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡ್ತಾ ಬಂದಿದ್ದೀನಿ.